ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ರಲ್ಲ ಈ ವಿಡಿಯೋ ಅಂತ ಸಖತ್ತಾಗಿ ವೈರಲ್ ಆಗ್ತಿದೆ ಕನ್ನಡದಲ್ಲಿ. ಓಕೆ, ಈ ವಿಡಿಯೋ ಯಾವ ಥರ ಎಡಿಟ್ ಮಾಡ್ಬೇಕಂತ ಹೇಳ್ತೀನಿ. ಸಿಂಪಲ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ 2 ವಿಡಿಯೋ ಮಾಡಿದ್ದೀನಿ. ಆದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ. ಸ್ವಲ್ಪ ಟೆಂಪ್ಲೇಟ್ ಲೇಟ್ ಆಗ್ಬಿಟ್ಟು ಸ್ವಲ್ಪ ಬೇಜಾರಾಗಕ್ಕೆ ಹೋಗ್ಬೇಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ ವಿಡಿಯೋ ಶೇರ್ ಮಾಡೋಂಗೆ ನಮ್ಮ ಚಾನಲ್ ಇವಾಗ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರೆಯೋಕೆ ಫ್ರೆಂಡ್ಸ್ ಪ್ಲೀಸ್, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಿಮಗೆ ಆಲ್ರೆಡಿ ನನ್ನ ಚಾನಲ್ ನೋಡಿರಲ್ಲ ಗೊತ್ತಾಗಿದೆ ಅಂಕ ಎಡಿಟ್ ಮಾಡೋದು. ಒಂದು 3D ವಿಡಿಯೋ ಮಾಡಿದ್ದೀನಿ, ಒಂದು ನಾರ್ಮಲ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ಈಗ ಒಂದು ಟೈಮ್ ಡೆಮೋ ವಿಡಿಯೋ ನೋಡಿ, 2 ಡೆಮೋ ವಿಡಿಯೋ ನೋಡಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಡೆಮೋ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ನಾನು ನಿಮಗೆ ಅದು ಬಿಟ್ಟರೆ ಭಾಳ ಎಕ್ಸ್ಪ್ರೆಷನ್ ಮಾಡೋದಿಲ್ಲ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಕೂಡ ಮರೆಯೋಕೆ ಹೋಗಬೇಡಿ. ಹಂಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಕೊಟ್ಟಿರ್ತೀನಿ. ಅದೊಂದು ಸ್ವಲ್ಪ ಫೇಸ್ನ ಫಾಲೋ ಮಾಡಿ ಜಾಯ್ನ್ ಆಗಿ. ಹಂಗೆ ಪ್ರಾಜೆಕ್ಟ್ ಲಿಂಕ್ ಒಂದು ಇಂಪೋರ್ಟ್ ಮಾಡ್ಕೊಂಡಿರಿ ಮತ್ತು ಫಾಂಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಕೆಲಸ ನೀವು ಸಿಂಪಲ್ ಕೆಲಸ ಮಾಡ್ಕೊಂಡ್ರೆ, ಇಲ್ಲಿ ಎಡಿಟಿಂಗ್ ನಾನು ಸಿಂಪಲಾಗಿ ಹೇಳ್ತೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ ಒಂದು ಟೈಮ್ ಫಸ್ಟ್ ನೀವು ನಾರ್ಮಲ್ ವೀಡಿಯೋ ಮಾಡೋಣ ಬನ್ನಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ 1 to 1 ಅಂತ ಐತಲ್ಲ, ಅದೊಂದು ಮಾಡೋಣ. ಓಕೆ, ನಾನು ಸ್ವಲ್ಪ ಬೈಕ್ ಸೌಂಡ್ ಬರ್ತಿದ್ದೆ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹೊರಗಡೆ ಇದ್ದೀನಿ. ಏನಪ್ಪ ಅಂತಂದರೆ ಇಲ್ಲೆಲ್ಲ ಆಲ್ರೆಡಿ ನಾನು ಮಾಡಿದ್ದೀನಿ. ನೀವು ಏನು ಚೇಂಜ್ ಮಾಡೋದೇನಿಲ್ಲ, ಬರೀ ಫೋಟೋಸನ್ನೇ ಚೇಂಜ್ ಮಾಡಿದ್ರೆ ಸಾಕು. 2 ಫೋಟೋ ತೋರಿಸ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋ ನಿಮ್ಗೆ ಇನ್ನೊಂದು ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ನಂದೊಂದು ಸ್ವಲ್ಪ ಪ್ರಾಬ್ಲಮ್, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 2 ವೀಡಿಯೋ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ ಅದೇ ಅಲ್ಲ, 2 ಫೋಟೋ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ ಅದೇ ಥರ ನೀವೆಲ್ಲ ಫೋಟೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ನಿಧಾನಕ್ಕೆ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಬಾಕ್ಸ್ನಾಗ ಹೋಗಿ ಈಗ ಇಲ್ಲಿ ಸೈಡ್ ಸ್ಟಾರ್ ಐಕನ್ ಕಾಣ್ತಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ಎಲ್ಲೈತಪ್ಪ ಇದು, ಒಂದು ನಿಮಿಷ ರೆಮಿನಿ ಎಕ್ಸಾಂಪಲ್ಲಿ ಬೇರೆ ಫೋಟೋ ತಗೋಣ. ಎಡಿಟ್ ಈ ಪ್ಲಸ್ ಐಕನ್ ಕಾಣ್ತಿದೆ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸಖತ್ತಾಗಿ ಸೆಟ್ ಆಯ್ತಿದೆ ಅಂತ. ಈ ಥರ ಸೆಟ್ ಆಗುತ್ತೆ, ನೀವು ಆಲ್ಮೋಸ್ಟ್ ಸೆಟ್ ಆಗಿರುತ್ತದೆ. ಯಾಕಂದರೆ ಆ ಥರ ಮಾಡಿದ್ದೀವಿ. ಕಲರ್ ಬಾಕ್ಸ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಯಾವುದಾದ್ರೂ ಮತ್ತೆ ಬೇರೆ ಫೋಟೋ ತಗೊತೀನಿ ನೋಡಿ. ನೋಡಿಲಿ ಸಖತ್ತಾಗಿ ಸೆಟ್ ಆಯ್ತು. ಬೇಕಾದ್ರೆ ಇನ್ನೂ ಒಂದು ಫೋಟೋ ಮಾಡಿ ತೋರಿಸ್ತೀನಿ ನೋಡಿ, ಒಂದು ಬಾಕ್ಸೇ ಮಾಡಿ ತೋರಿಸ್ತೀನಿ. ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸಖತ್ತಾಗಿ ಸ್ಟಾರ್ಟ್ ಆಯ್ತು. ಒಂದು ಟೈಮ್ ನೋಡಿಲ್ಲ. ಓಕೆ, ನಾವು ಸಖತ್ತಾಗಿ ಸೆಟ್ ಆಯ್ತು, ಇಲ್ಲಿ ಸೂಪರ್ ಆಗಿದೆ. ಓಕೆ, ಈಗ ಬ್ಯಾಗ್ ಬನ್ನಿ. ಇನ್ನೂ ಒಂದು ಪ್ರಾಜೆಕ್ಟ್ ಇದೆಯಲ್ಲ, ಬ್ಯಾಗ್ ಬಂದು ಅದು ಎಲ್ಲ ಸೆಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಏನೋ ಪ್ರಾಬ್ಲಮ್ ಬಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನೋ ಪ್ರಾಬ್ಲಮ್ ಬಂತಂತ. ಈ ಫುಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ, ಈ ಥರ ಇರುತ್ತೆ. ಓಪನ್ ಮಾಡ್ತಾರೆ, ಈ ಥರ ಇರುತ್ತೆ. ಲಾಸ್ಟ್ ಕೆಳಗಡೆ ಬಂದು ನಿಮಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕೋ ಆ ಬ್ಯಾಕ್ಗ್ರೌಂಡ್ ತೊಗೊಳ್ಳಿ. ಒಂದು ಇದೆ. ಓಕೆ, ನಾವು ಒಂದು ನಿಮಿಷ 3D ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋದಿಲ್ಲ, ಸರಿ ಕಾಣಲ್ಲ. ಇದೊಂದು ಬ್ಯಾಕ್ಗ್ರೌಂಡ್ ಇದೆ, ಇದು ಬೇಡ ಅಂದರೆ ಇಲ್ಲಿ ಇದೆ. ಒಂದು ನಿಮಿಷ, ಇಲ್ಲಾಂದ್ರೆ ಇದು ಇದೆ. ನಾನು ಯೂಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಇದು. ಓಕೆ, ನಿಮಗೆ ಇದು ಬೇಕಂದ್ರೆ ಇದು, ನಿಮಗೆ ಯಾವ್ದು ಬೇಕಂದ್ರೆ ಅದು. ಎಕ್ಸಾಂಪಲ್ಲಿಗೆ ಇದು ಮಾಡ್ತಾಯಿದ್ದೀನಿ ನೋಡಿ, ಎಕ್ಸಾಂಪಲ್ಲಿ ಬಿಟ್ಟರೆ ಏನಿಲ್ಲ. ಮತ್ತು ನಿಮಗೆ ಇನ್ನೂ ಒಂದು ಐಡಿಯಾ ಕೂಡ ಹೇಳ್ಕೊಡ್ತೀನಿ. ಇಲ್ಲೇನಿಲ್ಲ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡ್ರೆ ಬಜೆಟಲ್ಲಿ ಅಡೋಬಿ ಎಲ್ಲರಲ್ಲಿ ಮಾಡ್ಕೊಂಡ್ರೆ. ಬಜೆಟ್ ಆ್ಯಪು ನಾನು ಇನ್ನೂ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ನಾನು ಇನ್ನೂ ವೀಡಿಯೋದಲ್ಲಿ ಎಕ್ಸಾಂಪಲ್ ಇದು ಆಲ್ರೆಡಿ ಮಾಡಿದ್ದೀನಿ. ಇಲ್ಲಿ ಎಕ್ಸಾಂಪಲ್ಗೆ ಯಾವುದಪ್ಪ, ಇದನ್ನೇ ತೊಗೊಳ್ಳೋಣ. ಸ್ವಲ್ಪ ಇಲ್ಲಿ ನೋಡಿ ಬಜೆಟ್ ಅಂತ ಕಾಣ್ತಿದೆಯಲ್ಲ, ಅದೇ ಅದು. ಸ್ವಲ್ಪ ಸಣ್ಣದು ಮಾಡ್ಕೊಳ್ಳಿ. ಯಾಕಂತಂದ್ರೆ ಇದನ್ನ ಲಾಸ್ಟ್ನೇ ಹೇಳ್ಕೊಳ್ಳಿ, ಫಸ್ಟ್ ಹೇಳ್ತೀನಿ. ಲಾಸ್ಟನ್ನು ಹೇಳ್ಕೊಂಡು ಈಗ ಮೂವ್ ಟಾಸ್ಕ್ ಅದಕ್ಕೆ ಹೋಗಿ ರೊಟೇಟ್ನಾಗ ಹೋಗಿ ಕರೆಕ್ಟ್ 0 ಡಿಗ್ರಿ ಮಾಡ್ಕೊಂಡು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡು ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೋಡುವ, ನೋಡ್ಕೊತ ಬನ್ನಿ. ಇಲ್ಲೇ ಮೇನ್ ಇಂಪಾರ್ಟೆಂಟು. ಯಾಕಂದರೆ ಇಲ್ಲೇ ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಬರೋದು. ಸ್ವಲ್ಪ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಡಿ. ಈ ಥರ ಇಲ್ಲಿ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಬನ್ನಿ. ಇಲ್ಲೆಲ್ಲ ಸೆಟ್ ಆಗುತ್ತೆ ಆಲ್ಮೋಸ್ಟ್. ಇಲ್ಲಿ ಲಾಸ್ಟಿಗೆ ಬಂದು ಕರೆಕ್ಟ್ ಹಿಟ್ ಆಗುತ್ತೆ. ಓಕೆನಾ? ಇದೇನಿಲ್ಲ, ಈ ಫಾಂಟ್ ಇದೆಯಲ್ವ,
ಈ ಫಾಂಟ್ನ ಕರೆಕ್ಟ್ ಸ್ವಲ್ಪ ಕೆಳಗಡೆ ತಂದ್ಕೊಂಡು ಕೆಳಗೆ ತಂದ್ಕೊಳ್ಳಿ, ಕರೆಕ್ಟ್ ಸೆಟ್ ಆಗುತ್ತೆ. ಓಕೆನಾ. ಇವಾಗ ಫಾಂಟ್ ನೀವು ಕಲರ್ ಅದು ಡ್ರೆಸ್ಸಿಗೆ ಅದಕ್ಕೆ ಮ್ಯಾಚಿಂಗ್ ಆಗ್ಬೇಕಂದ್ರೆ ಫಾಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆಲ್ರೆಡಿ ಓಪನ್ ಆಗುತ್ತೆ. ಇಲ್ಲಿ ಯಾವುದಪ್ಪ ರೆಡ್ ಇದೆ, ರೆಡ್ಡು ವೈಟ್ ಆದ್ರೆ ಇಕ್ಕಿ, ರೆಡ್ ಬ್ಲ್ಯಾಕ್ ಆದ್ರೆ ಇಕ್ಕಿ. ನೋಡಿ ರೆಡ್ ಬ್ಲ್ಯಾಕ್ ಇಕ್ಕಿ ಸಖತ್ತಾಗಿ ಮ್ಯಾಚಿಂಗ್ ಆಗುತ್ತೆ. ಓಕೆನಾ. ಈ ಥರ ಎಲ್ಲ ಫಾಂಟಿಗೆ ಮಾಡ್ಕೊಳ್ಳೋದಕ್ಕಿಂತ ಫಸ್ಟ್ ಏನು ಮಾಡ್ತೀರಿ ಅಂತಂದರೆ ಈ ಪ್ಲಸ್ಸಾಗೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡಿಕೊಂಡು ಹಿಂಗೆ ನೋಡ್ತಾ ಬನ್ನಿ. ಒಂದೊಂದು ಸರಿ ಇಲ್ಲಿ ಏನೋ ಇರ್ಬೇಕಿಲ್ಲ. ಓಕೆನಾ. ಇಲ್ಲಿ ಕೂಡ ಇದೆ. ನೀವು ನೇಮ್ ಚೇಂಜ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ನಾನು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಅವ್ರಿಗೆ ಕೂಡ ಗೊತ್ತಾಗಬೇಕಲ್ವ. ಚೇಂಜ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಓಕೆನಾ. ಈ ಥರ ಫಾಂಟ್ ಮ್ಯಾಗೋದೊಂದು ಆ್ಯಡ್ ಮಾಡಿಕೊಂಡು ಈ ಪೇಸ್ಟ್ ಸ್ಟೈಲ್ ಪಕ್ಕ ಯಾರೋ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಂಡು ಎಲ್ಲ ಆಫ್ ಮಾಡಿ, ಎಲ್ಲ ಆಫ್ ಮಾಡ್ಕೊಂಡು ಕಲರ್ ಬಾಕ್ಸನ್ನು ಆನ್ ಮಾಡ್ಕೊಂಡು ಪೇಸ್ಟ್ ಮಾಡಿ. ರೆಡ್ ಆಗುತ್ತಲ್ಲಿ, ಅದು ಸಣ್ಣದಾಗಿದೆಲ್ಲ ಕಾಣ್ತದೆ, ಇಲ್ಲಿ ದೊಡ್ಡದಿದೆ ನೋಡಿ. ಆ ಇಲ್ಲ ಅಂಬೋದು ಬಿಟ್ಬಿಡಿ, ದಾರಿನಿ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡೆ. ಸಾರಿ ನೀವು ತಪ್ಪಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ಸಾಗೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಸ್ಟೈಲ್ ಪಕ್ಕ ಯಾರೋ ಇದೆಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ನೋಡಿ ಕಲರ್ ಬಾಕ್ಸಿಂದ ಆನ್ ಆಗಿದೆ, ಪೇಸ್ಟ್ ಮಾಡಿ. ಈ ಥರ ಎಲ್ಲ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡ್ಕೊಂಡು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಯೂಸ್ ಆಗುತ್ತೆ. ಓಕೆ ಬಾಯ್, ಜೈ ಹಿಂದ್.